students, once again welcome to online computer classes. In last Sunday, we have studied the overview of level 1, that is your first topic, and that topic contained all the previous year topics, that is overview of level 1. Okay, in next topic number 2, that is history of computer. So today we are going to discuss about history of computer. Mainly ಎರಡು ಪಾಯಿಂಟ್ಸ್ ಬರ್ತವೆ. ಒಂದು ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಇನ್ನೊಂದು ಜನ್ರೇಷನ್ ಆಫ್ ಕಂಪ್ಯೂಟರ್. ಹಿಸ್ಟ್ರಿ ಆಫ್ ಕಂಪ್ಯೂಟರ್ನಲ್ಲಿ ನಾವು ಯಾವ ರೀತಿ ಒಂದು ಚಕ್ರದ ಬೆಳವಣಿಗೆ ಯಾವ ಥರ ಆಯಿತು, ಮನುಷ್ಯನ ಬೆಳವಣಿಗೆ ಯಾವ ಥರ ಆಯಿತು, ಅದೇ ರೀತಿ ಕಂಪ್ಯೂಟ್ರಲ್ಲಿ ಯಾವ ಥರದ ಡೆವಲಪ್ಮೆಂಟ್ ಆಯಿತು, ಅದಕ್ಕೆ ಅನುಗುಣವಾಗಿ ಅಬಾಕಸ್ಸು, ಜಾನ್ ನೇಪಿಯರ್ ಬೋನ್ಸು, ಸ್ಲೈಡ್ ರೂಲ್ಸು, ಡಿಫರೆನ್ಸ್ ಎಂಜಿನು, ಈ ಥರ ಅನಾಲಿಟಿಕ್ ಎಂಜಿನು, ಈ ಡೆವಲಪ್ಮೆಂಟ್ಗಳಿಗೆ ಅನುಗುಣವಾಗಿ ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಅದಾದ ನಂತರ ನಾವು ನೋಡೋದು ಜನರೇಷನ್ ಆಫ್ ಕಂಪ್ಯೂಟರ್. ಟೋಟಲಿ ದೇರ್ ಆರ್ 5 ಜನರೇಷನ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಸೊ ಟೋಟಲಿ 5 ಜನರೇಷನ್ಸ್ ಹ್ಯಾವ್ ಅ ಡಿಫರೆಂಟ್ ಟೈಪ್ ಆಫ್ ಸ್ಟೋರೇಜ್ ಮಟೀರಿಯಲ್ಸ್ ಆ್ಯಂಡ್ ಪ್ರೊಸೆಸಿಂಗ್ ಡಿವೈಸಸ್. ಡಿಪೆಂಡಿಂಗ್ ಅಪಾನ್ ದ್ಯಾಟ್ the properties, the storage material, the nature, the physical components which are used in that generations, ಅದಕ್ಕೆ ಅನುಗುಣವಾಗಿ 5 ಜನರೇಷನ್ಗಳನ್ನು ವಿಂಗಡಣೆ ಮಾಡಿದ್ದಾರೆ. ಅವುಗಳಲ್ಲಿ ಬಳಸತಕ್ಕಂತಹ ಒಂದು ಸ್ಟೋರೇಜ್ ಮಟೀರಿಯಲ್ ಆಗಿರ್ಬೋದು, ಅವುಗಳ ಪ್ರಕ್ರಿಯೆ ಮಾಡುವಂಥ ವೇಗವಾಗಿರ್ಬೋದು, ಅವುಗಳ ಆಕಾರಗಳಾಗಿರ್ಬೋದು, ಇವೆಲ್ಲದಕ್ಕೆ ಅನುಗುಣವಾಗಿ ನಾವು ಜನರೇಷನ್ಗಳನ್ನು ವಿಂಗಡಣೆ ಮಾಡ್ತಾ ಬರ್ತೀವಿ. ಓಕೆ, ಸರಿ, ಹಾಗಾದರೆ ಒಂದೊಂದಾಗಿ ಪ್ರತಿ ಪಾಯಿಂಟ್ಸ್ಗಳನ್ನು ನಾವು ನೋಡ್ಕೊತಾ ಬರೋಣವಾ? ಬನ್ನಿ ವಿದ್ಯಾರ್ಥಿಗಳೇ, ನೀವು ಕಳೆದ ವಾರ ಮೊದಲನೇ ಟಾಪಿಕ್ ಓವರ್ ವ್ಯೂ ಆಫ್ ಲೆವೆಲ್ 1 ನೋಡಿದ್ದೀರಾ. ಅದರಲ್ಲಿ ನೀವು ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್, ಯೂಸಸ್ ಆಫ್ ಕಂಪ್ಯೂಟರ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್, ಡೂಸ್ ಆ್ಯಂಡ್ ಡೋಂಟ್ಸ್ ವಿತ್ ಕಂಪ್ಯೂಟರ್, ಪೇಂಟ್ ಆ್ಯಕ್ಟಿವಿಟಿ, ನಂಬರ್ ಸಿಸ್ಟಮ್, ಈ ಪಾಯಿಂಟ್ಸ್ಗಳನ್ನು ನೋಡಿದ್ದೀರಾ. ಅದನ್ನು ನೀವು ಕಂಪ್ಲೀಟ್ ಮಾಡಿ ಎಕ್ಸಾಮ್ ಕೂಡ ಅಪಿಯರ್ ಆಗಿದ್ದೀರಾ. ಮುಂದೆ ಹೋಗೋಣವಾ? ಸರಿ, ನಾವು ನೋಡಬೇಕಾಗಿರೋದು ಮುಂದಿನ ಟಾಪಿಕ್ ಬಂದುಬಿಟ್ಟು ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಅದನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ. ಸೆಕೆಂಡ್ ಟಾಪಿಕ್ ಈಸ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್. ದಿಸ್ ಟಾಪಿಕ್ ಇನ್ಕ್ಲೂಡ್ ಮೇನ್ಲಿ 2 ಪಾಯಿಂಟ್ಸ್, ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಆ್ಯಂಡ್ ಜನರೇಷನ್ ಆಫ್ ಕಂಪ್ಯೂಟರ್. ಹಿಸ್ಟ್ರಿ ಆಫ್ ಕಂಪ್ಯೂಟರಲ್ಲಿ ಅಬಾಕಸ್ಸಿಂದ ಹಿಡಿದು ಡಿಫರೆನ್ಸ್ ಎಂಜಿನ್ವರೆಗೂ, ಅಬಾಕಸ್ಸಿಂದ ಏನೇನು ಡೆವಲಪ್ಮೆಂಟ್ಗಳಾಗಿವೆ ಡಿಫರೆನ್ಸ್ ಎಂಜಿನ್ವರೆಗೂ, ಈ ಥರ ಹಿಸ್ಟ್ರಿ ಆಫ್ ಕಂಪ್ಯೂಟ್ರಲ್ಲಿ ಹಾಕಿದರೆ ಜನ್ರೇಷನ್ ಆಫ್ ಕಂಪ್ಯೂಟರ್ಗಳಲ್ಲಿ ಅವುಗಳಲ್ಲಿ ಬಳಸುವಂಥ ಬೇಸಿಕ್ ಕಾಂಪೋನೆಂಟು, ಅವುಗಳಲ್ಲಾದ ಟೆಕ್ನಾಲಜಿ ಡೆವಲಪ್ಮೆಂಟ್ಗೆ ಅನುಗುಣವಾಗಿ ಒಟ್ಟು 5 ಜನರೇಷನ್ಸ್ಗಳನ್ನು ಸಿಲೆಬಸ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ 2 ಪಾಯಿಂಟ್ಸ್ ಆರ್ ಮೇನ್ ಇನ್ ದಿಸ್ ಟಾಪಿಕ್. ಮುಂದುವರಿಯೋಣ. ದ ಫಸ್ಟ್ ಮೋಸ್ಟ್ ಪಾಯಿಂಟ್ ಈಸ್ ಇಂಟ್ರಡಕ್ಷನ್. ಟುಡೇ ದ ಕಂಪ್ಯೂಟರ್ ಕ್ಯಾನ್ ಬಿ ಸೀನ್ ಆಲ್ಮೋಸ್ಟ್ ಎವ್ರಿವೇರ್ ಇನ್ ಆಫೀಸ್, ಶಾಪಿಂಗ್ ಮಾಲ್ಸ್, ಸ್ಕೂಲ್ಸ್, ರೈಲ್ವೆ ಸ್ಟೇಷನ್ಸ್ ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಹೋಮ್. ಇವತ್ತಿನ ದಿನಗಳಲ್ಲಿ ನೀವು ಕಂಪ್ಯೂಟರ್ಗಳನ್ನು ಎಲ್ಲ ಕಡೆ ನೋಡ್ತೀರಾ. ಕಚೇರಿಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ, ಶಾಲೆಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ನಿಮ್ಮ ಮನೆಯಲ್ಲೂ ಕೂಡ ಎಲ್ಲ ಕಡೆ ನೋಡ್ತೀರಾ. ಸೊ ಅವತ್ತಿನ ಗಣಕಯಂತ್ರಗಳಿಗೂ, ಗಣಕಯಂತ್ರ ಪ್ರಾರಂಭದ ಹಂತದಲ್ಲಿ ಮತ್ತು ಇವತ್ತಿನ ಗಣಕಯಂತ್ರಗಳಲ್ಲಿ ಇರುವಂಥ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಕೆ ಈ ಹಿಸ್ಟ್ರಿ ಆಫ್ ಕಂಪ್ಯೂಟರನ್ನು ಈ ಒಂದು ಸಿಲೆಬಸ್ನಲ್ಲಿ ಅಳವಡಿಸಿದ್ದಾರೆ. ಸೊ ಜಗತ್ತಿನ ಮೊದಲನೇ ಕಂಪ್ಯೂಟರ್ ಯಾವುದಪ್ಪ ಅಂದರೆ ಅದು ಅಬಾಕಸ್. ಸರ್ವಸಾಮಾನ್ಯವಾಗಿ ಒಂದು 4000 ವರ್ಷಗಳ ಹಿಂದೆ ಚೈನೀಸು ಈ ಅಬಾಕಸನ್ನು ಇನ್ವೆಂಟ್ ಮಾಡ್ತಾರೆ. ಆ್ಯಂಡ್ ಇಟ್ ವಾಸ್ ದ ಫಸ್ಟ್ ಮಷಿನ್ ಯೂಸ್ಡ್ ಫಾರ್ ಕೌಂಟಿಂಗ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್. ಕೌಂಟ್ ಮಾಡೋದಕ್ಕೆ, ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಜಗತ್ತಿನ ಮೊದಲ ಕಂಪ್ಯೂಟರ್ ಯಾವುದಪ್ಪ ಅಂದರೆ ಅದು ಅಬಾಕಸನ್ನು ಅವತ್ತಿನ ಕಾಲದಲ್ಲಿ ಬಳಸಿದ್ದಾರೆ. ಇದು ಒಂದು ವುಡನ್ ಫ್ರೇಮ್. ಇಟ್ ಈಸ್ ಮೇಡ್ ಆಫ್ ಅ ವುಡನ್ ಫ್ರೇಮ್, ಮೆಟಲ್ ರಾಡ್ಸ್ ಆ್ಯಂಡ್ ವುಡನ್ ಬೀಡ್ಸ್. ಇವುಗಳಲ್ಲಿ ಅಪ್ಪರ್ ಡೆಕ್, ಲೋವರ್ ಡೆಕ್ ಅನ್ನುವಂಥ 2 ಪಾರ್ಟ್ ಬರ್ತವೆ. ಈ ಒಂದು ಮೆಟಲ್ ರಾಡ್ಸ್ಗಳ ಕಾಲಮ್ಸ್ಗಳಲ್ಲಿ ವುಡನ್ ಬೀಡ್ಸ್ಗಳನ್ನು ಅಳವಡಿಸಿದ್ದಾರೆ. ಅಪ್ಪರ್ ಡೆಕ್ಕಲ್ಲಿ ಪ್ರತಿ 2 ವುಡನ್ ಬೀಡ್ಸ್ ಇದ್ದರೆ, ಲೋವರ್ ಡೆಕ್ಕಲ್ಲಿ 5 ಪ್ರತಿ ಕಾಲಮ್ನಲ್ಲಿ 5 ವುಡನ್ ಬೀಡ್ಸ್ ಇದ್ದಾವೆ. ಸೊ ಆ ಪ್ರತಿಯೊಂದು ಕಾಲಮ್ಗೂ ಅದರದಾದಂಥ ಕೆಲವೊಂದಿಷ್ಟು ವ್ಯಾಲ್ಯೂಸ್ ಇರ್ತವೆ. ಈಚ್ ಬೀಡ್ ಹ್ಯಾಸ್ ಅ ಸ್ಪೆಸಿಫಿಕ್ ವ್ಯಾಲ್ಯೂ ರೀಡಿಂಗ್ ಫ್ರಾಮ್ ರೈಟ್ ಟು ಲೆಫ್ಟ್. ಇದನ್ನು ನಾವು ರೈಟಿಂದ ಲೆಫ್ಟ್ವರೆಗೂ ರೀಡ್ ಮಾಡ್ತೀವಿ. ಮೊದಲನೇ ಕಾಲಮ್ ಆಫ್ ಬೀಡ್ಸ್ ಇನ್ ದ ಫಸ್ಟ್ ಕಾಲಮ್ ಆರ್ ವರ್ತ್ 1. ಇನ್ ದ ಸೆಕೆಂಡ್ ಕಾಲಮ್ ದ ಬೀಡ್ಸ್ ಆರ್ ವರ್ತ್ 10. Third column beads are worth
100 ಈ ಥರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಇವುಗಳಿಗೆ ಅನುಗುಣವಾಗಿ ನಾವು ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗಳನ್ನು ಮಾಡ್ತೀವಿ. ಇವತ್ತು ಪಟ್ಟಣಗಳಲ್ಲಿ ಅಬಾಕಸ್ಗಳನ್ನು ಬುದ್ಧಿಶಕ್ತಿಯ ಚತುರತೆ ಹೆಚ್ಚಾಗುವುದಕ್ಕೋಸ್ಕರ ಅಬಾಕಸ್ ತರಬೇತಿಗಳು ಕೂಡ ಇರೋದನ್ನು ನೀವು ಎಲ್ಲ ನೋಡ್ತೀವಿ. ಇದಿಷ್ಟು ಅಬಾಕಸ್ ಬಗ್ಗೆ. ನಾವು ಮುಂದುವರೆದು ನೋಡಬೇಕಂದ್ರೆ ನೇಪಿಯರ್ ಬೋನ್ಸ್. In the early 17th century, John Napier, a Scottish mathematician, invented another calculating tool. ಇಲ್ಲಿ ಜಾನ್ ನೇಪಿಯರ್ ಅನ್ನೋರು 17ನೇ ಶತಮಾನದ ಪ್ರಾರಂಭದಲ್ಲಿ ಮತ್ತೊಂದು ಕ್ಯಾಲ್ಕುಲೇಟಿಂಗ್ ಟೂಲನ್ನು ಕಂಡುಹಿಡಿತಾರೆ. ಅದ್ಯಾವುದಪ್ಪ ಅಂದರೆ ನೇಪಿಯರ್ ಬೋನ್ಸ್. ಈ ನೇಪಿಯರ್ ಬೋನ್ಸ್ ಅನ್ನೋದು ಇವರಿ ಮತ್ತು ವುಡ್ ಆರ್ ಮೆಟಲ್ ಅಂದರೆ ಆನೆಯ ದಂತ ಮತ್ತು ಕಟ್ಟಿಗೆಗಳಿಂದ ತಯಾರಿಸಲ್ಪಟ್ಟಂಥ ಒಂದು ಕ್ಯಾಲ್ಕುಲೇಟಿಂಗ್ ಟೂಲ್ ಇದು. ದ ಸೆಟ್ ಕನ್ಸಿಸ್ಟ್ ಆಫ್ 10 ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ವಿತ್ ಅ ಮಲ್ಟಿಪಲ್ಸ್ ಆಫ್ ಅ ಡಿಫ್ರೆಂಟ್ ಡಿಜಿಟ್ಸ್ ಆನ್ ಈಚ್ ಆಫ್ ದ 4 ಸೈಡ್ಸ್. 4 ಸೈಡ್ಗಳಲ್ಲಿ 10 ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ಇದ್ದಾವೆ. ಆ ಬ್ಲಾಕ್ಸ್ಗಳಲ್ಲಿ ಮಲ್ಟಿಪಲ್ಸ್ ಡಿಫ್ರೆಂಟ್ ಡಿಜಿಟ್ಗಳ ಮಲ್ಟಿಪಲ್ಸ್ಗಳನ್ನು ಅಳವಡಿಸಿದ್ದಾರೆ. ಅವುಗಳಿಗೆ ಅನುಗುಣವಾಗಿ ನಾವು ಇಲ್ಲಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಬಹುದಾಗಿದೆ. ನೀವಿಲ್ಲಿ ನೇಪಿಯರ್ ಬೋನ್ಸನ್ನು ನೋಡ್ತಾ ಇದ್ದೀರ ಚಿತ್ರದಲ್ಲಿ. ಮುಂದುವರೆದು ಪಾಸ್ಕಲೈನ್ ಅಂತ ಒಂದು ಬರುತ್ತೆ. ಮತ್ತೆ 1642ರಲ್ಲಿ 1642 ಅಟ್ ದಿ ಏಜ್ ಆಫ್ 19 a French mathematician by the name of Blaise Pascal invented the Pascaline. ನೋಡಿ, ತನ್ನ 19ನೇ ವಯಸ್ಸಿನಲ್ಲಿ 1642ರಲ್ಲಿ ಒಬ್ಬರು ಫ್ರೆಂಚ್ ಮ್ಯಾಥಮೆಟಿಷಿಯನ್ ಬೇಸ್ ಪಾಸ್ಕಲ್ ಅನ್ನೋರು ಪಾಸ್ಕಲನ್ ಅಂತ ಕಂಡಿಡ್ತಾರೆ. ಅವ್ರ ತಂದೆ ಟ್ಯಾಕ್ಸ್ ಆಫೀಸ್ನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರ ತಂದೆಗೆ ಕ್ಯಾಲ್ಕುಲೇಷನ್ಗೋಸ್ಕರ ಹೆಲ್ಪ್ ಆಗಲಿ ಅಂತ ಪಾಸ್ಕಲೈನ್ ಅನ್ನೋರು ಒಂದು ಫಸ್ಟ್ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೆಟಿಕ್ ಕ್ಯಾಲ್ಕುಲೇಟರನ್ನು ಅವರ ತಂದೆಗೆ ಇನ್ವೆಂಟ್ ಮಾಡಿಕೊಡ್ತಾರೆ. ದ ಮಷೀನ್ ಈಸ್ ಸಮ್ಟೈಮ್ಸ್ ಕಾಲ್ಡ್ ಲಾ ಪಾಸ್ಕಲೈನ್ ಆರ್ ಪಾಸ್ಕಲೈನ್ಸ್ ಮಷೀನ್. ಸೊ ಇದು ಕೂಡ ದ ಪಾಸ್ಕಲೈನ್ ವಾಸ್ ಅ ವುಡನ್ ಬಾಕ್ಸ್. ಇಲ್ಲಿಯೂ ಕೂಡ ಒಂದು ವುಡನ್ ಬಾಕ್ಸಲ್ಲಿ ಇದನ್ನು ಅಳವಡಿಸಿರ್ತಾರೆ. ದ್ಯಾಟ್ ಕುಡ್ ಬಿ ಓನ್ಲಿ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಬೈ ಮೀನ್ಸ್ ಆಫ್ ಅ ಸೀರೀಸ್ ಆಫ್ ಅ ಗಿಯರ್ ಆ್ಯಂಡ್ ವೀಲ್ಸ್. ನೋಡಿ, ಈ ಒಂದು ಪಾಸ್ಕಲೈನಲ್ಲಿ ಗಿಯರ್ಸ್ ಮತ್ತು ವೀಲ್ಸ್ ಅದಾವೆ. ಇಫ್ ವಿ ರೊಟೇಟ್ ಫಸ್ಟ್ wheel after one revolution, it would then turn the neighboring wheel. ಮುಂದಿನ wheel ಆಟೋಮೆಟಿಕ್ ಆಗಿ ಟರ್ನ್ ಆಗುತ್ತೆ. On the top of the wheels were a series of windows through which the total could be read. ಅಂದರೆ ಟೋಟಲ್ ರೀಡ್ ಮಾಡೋದಕ್ಕೋಸ್ಕರ ಮೇಲ್ಗಡೆ ಆ ವೀಲ್ಸ್ಗಳ ಮೇಲ್ಗಡೆ ಒಂದು ವಿಂಡೋಸ್ಗಳನ್ನು ಅಳವಡಿಸಿದ್ದಾರೆ. ಈ ಥರ ಅಬೌಟ್ 50 ಮಾಡೆಲ್ಸ್ ವೇರ್ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ವೇರ್ ಮೇಡ್ ಆಫ್ ಅ ವುಡ್ ಆ್ಯಂಡ್ ಇವರಿ, ಇಬೋನಿ ಆ್ಯಂಡ್ ಕಾಪರ್. ಇಲ್ಲಿ ಮೇಲ್ಗಡೆ ನೋಡಿ ಪಾಸ್ಕಲೈನ್ ಮಷೀನನ್ನು ತೋರಿಸ್ತಾರೆ. ದಿಸ್ ಈಸ್ ಪಾಸ್ಕಲೈನ್. ಮೇಲ್ಗಡೆ ವಿಂಡೋಸ್ ಕೂಡ ನೀವು ಕಾಣಬಹುದು. ಸೊ ಇದಾಯಿತು ಪಾಸ್ಕಲೈನ್. ಮುಂದಿನದಾಗಿ ಜಾಕ್ವಾರ್ಡ್ ಲೂಮ್ ಅಂತ ಬರುತ್ತೆ. ಇನ್ 1801 ಜಾಕ್ವಾರ್ಡ್ ಇನ್ವೆಂಟೆಡ್ ದ ಜಾಕ್ವಾರ್ಡ್ ಲೂಮ್. ಇಟ್ ವಾಸ್ ಅ ವೀವಿಂಗ್ ಮಷೀನ್ ದಟ್ ವಾಸ್ ಕಂಟ್ರೋಲ್ಡ್ ಬೈ ಪಂಚ್ಡ್ ಕಾರ್ಡ್. ವೀವಿಂಗ್ ಮಷೀನ್ ಅಂದರೆ ಹೊಲಿಗೆ ಯಂತ್ರ ಇರುತ್ತಲ್ಲ, ಆ ಹೊಲಿಗೆ ಯಂತ್ರದಲ್ಲಿ ಇಲ್ಲಿ ಪಂಚ್ಡ್ ಕಾರ್ಡ್ಗಳನ್ನು ಅಳವಡಿಸಿ ಅವುಗಳಿಗೆ ಅನುಗುಣವಾಗಿ ಕ್ಯಾಲ್ಕುಲೇಟನ್ನು ಮಾಡಿದ್ದಾರೆ. ವೈಲ್ ದ ಲೂಮ್ ವಾಸ್ ಬೀಯಿಂಗ್ ಪಂಪ್ಡ್. ಆ ಲೂಮ್ ಪಂಪ್ ಮಾಡಿದ ತಕ್ಷಣ ಕಾರ್ಡ್ಗಳಲ್ಲಿ ಹೋಲ್ಸ್ ಬೀಳುತ್ತೆ. ಕಾರ್ಡ್ಸ್ ವಿತ್ ಹೋಲ್ಸ್ ಇನ್ ದೆಮ್ ವೇರ್ ಅಟ್ಯಾಚ್ಡ್ ಟುಗೆದರ್ ಇನ್ ಅ ಪ್ಯಾಟರ್ನ್ ಥ್ರೂ ವಿಚ್ ಸ್ಟ್ರಿಂಗ್ ಆಫ್ ಅ ಥ್ರೆಡ್ ವೇರ್ ಆಟೋಮೆಟಿಕಲಿ ಫೇಡ್. ದೀಸ್ ಕಾರ್ಡ್ಸ್ ವುಡ್ ಫೀಡ್ ದ ರೈಟ್ ಪೀಸ್ ಆಫ್ ಅ ಥ್ರೆಡ್ ಇನ್ ಟು ದ ಲೂಮ್ ಟು ಮೇಕ್ ಅ ಬ್ಯೂಟಿಫುಲ್ ಕ್ಲಾತ್. ನೋಡಿ, ಈ ಕ್ಲಾತ್ ಮೇಲೆ ನ್ಯೂಮರಿಕಲ್ ಪ್ರಿಂಟಿಂಗ್ ಆಗಿದೆ. ಇದು ಜಾಕ್ವಾರ್ಡ್ ಲೂಮ್. ಕೊನೆಯದಾಗಿ ಹಿಸ್ಟ್ರಿ ಆಫ್ ಕಂಪ್ಯೂಟರಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಕಂಡಂಥ ಒಂದು ಹಂತ ಯಾವುದಾದ್ರೂ ಇದ್ದರೆ ಅದು ಚಾರ್ಲ್ಸ್ ಬಾಬೇಜ್ ಅವರ ಡಿಫರೆನ್ಸ್ ಮತ್ತು ಅನಾಲಿಟಿಕಲ್ ಎಂಜಿನ್ ಅವರದು. ಇನ್ ದ early 1820 an English mathematician by the name of Charles Babbage designed a computing machine called difference engine. 1820ರ ಪ್ರಾರಂಭದಲ್ಲಿ ಚಾರ್ಲ್ಸ್ ಬಾಬೇಜ್ ಅವರು ಒಂದು ಕಂಪ್ಯೂಟಿಂಗ್ ಮಷೀನನ್ನು ಕಂಡುಹಿಡಿತಾರೆ. ಅದರ ಹೆಸರು ಬಂದುಬಿಟ್ಟು ಡಿಫರೆನ್ಸ್ ಎಂಜಿನ್. ದಿಸ್ ಮಷೀನ್ ವಾಸ್ ಟು ಬಿ ಯೂಸ್ಡ್ ಇನ್ ದಿ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ಪ್ರಿಂಟಿಂಗ್ ಆಫ್ ಅ ಸಿಂಪಲ್ ಮ್ಯಾಥ್ ಟೇಬಲ್. ಸಿಂಪಲ್ ಮ್ಯಾಥ್ ಟೇಬಲನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಪ್ರಿಂಟ್ ಮಾಡೋಕ್ಕೆ ಈ ಡಿಫರೆನ್ಸ್ ಎಂಜಿನನ್ನು ಬಳಸ್ತಾ ಇದ್ರು. ನಂತರ
1830 in 1830 he designed a second computing machine called the analytical engine. This machine was to be used in calculating complicated problems by following a set of instructions. ಕೆಲವೊಂದಿಷ್ಟು ಸೂಚನೆಗಳಿಗೆ ಅನುಗುಣವಾಗಿ ಕಠಿಣ ಸಮಸ್ಯೆಗಳನ್ನು ಬಿಡಿಸೋಕ್ಕೋಸ್ಕರ ಅವರು ಅನಲೈಟಿಕ್ ಎಂಜಿನನ್ನು ಕಂಡುಹಿಡಿತಾರೆ. ಇವತ್ತು ನಾವು ಬಳಸುವಂತಹ ಗಣಕಯಂತ್ರಗಳಲ್ಲಿ ಡಿಫರೆನ್ಸ್ ಮತ್ತು ಅನಲೈಟಿಕಲ್ ಎಂಜಿನ್ಗಳ ತಂತ್ರಜ್ಞಾನವನ್ನು ಬಳಸಿದ್ರಿಂದ ಚಾರ್ಲ್ಸ್ ಬಾಬೇಜ್ ಅವರನ್ನು ನಾವು ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ದ ಕಂಪ್ಯೂಟಿಂಗ್ ಮಷೀನ್ಸ್ ಮೇಡ್ ಇನ್ ದಿ 1900 centuries, even those days, are based on the designs of the difference engine and analytical engine. This is why ಚಾರ್ಲ್ಸ್ ಬಾಬೇಜ್ ಈಸ್ ನೌನ್ ಆಸ್ ಫಾದರ್ ಆಫ್ ಕಂಪ್ಯೂಟರ್. 19ರ ಶತಮಾನದಲ್ಲಿ ಬಳಸುವಂಥ ಎಲ್ಲ ಕಂಪ್ಯೂಟರ್ಗಳು ಇವರ ಡಿಫರೆನ್ಸ್ ಎಂಜಿನ್ ಮತ್ತು ಅನಲಿಟಿಕಲ್ ಎಂಜಿನ್ ತಂತ್ರಜ್ಞಾನದ ಬಳಕೆ ಮಾಡಿರೋದ್ರಿಂದ ಚಾರ್ಲ್ಸ್ ಬಾಬೇಜ್ ಅವರು ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೆಸ್ಕೊತಾರೆ. ಇಲ್ಲಿ ನೀವು ಚಿತ್ರದಲ್ಲಿ ಡಿಫರೆನ್ಸ್ ಎಂಜಿನ್ ಮತ್ತು ಅನಲೈಟಿಕಲ್ ಎಂಜಿನನ್ನು ನೋಡ್ಬೋದು. ಇಲ್ಲಿ ಅಗಸ್ತಾ ಅಂತ ಒಬ್ಬರು ವ್ಯಕ್ತಿ ಬರ್ತಾರೆ. ಅನಲೈಟಿಕಲ್ ಎಂಜಿನ್ ಅನ್ನುವಂಥ ಒಂದು ಕಂಪ್ಯೂಟರ್ಗೆ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಇವರಾಗಿರ್ತಾರೆ. ಅವರೇ ಪ್ರೋಗ್ರಾಮನ್ನು ಡಿಸೈನ್ ಮಾಡಿರೋದ್ರಿಂದ ಇವರು ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗ್ತಾರೆ. ಅವರ ಹೆಸರು ಅಗಸ್ತಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಇಲ್ಲಿವರೆಗೂ ನಾವು ಕಂಪ್ಯೂಟರ್ ಹಿಸ್ಟ್ರಿ ನೋಡಿದ್ವಿ. ಮುಂದೆ ಜನರೇಷನ್ ಆಫ್ ಕಂಪ್ಯೂಟರ್ ನೋಡೋಣ. ಜನರೇಷನ್ಸ್ ಆಫ್ ಕಂಪ್ಯೂಟರ್. ಡಿಪೆಂಡಿಂಗ್ ಆನ್ ದ ಡೆವಲಪ್ಮೆಂಟ್ ಆಫ್ ದ ಟೆಕ್ನಾಲಜಿ, ದ ಜನರೇಷನ್ ಆಫ್ ಕಂಪ್ಯೂಟರ್ ಈಸ್ ಕ್ಲಾಸಿಫೈಡ್ ಇಂಟು 5 ಜನರೇಷನ್ಸ್. ಟೆಕ್ನಾಲಜಿಯಲ್ಲಿ ಆದಂತಹ ಡೆವಲಪ್ಮೆಂಟಿಗೆ ಅನುಗುಣವಾಗಿ ಈ ಜನರೇಷನ್ಸ್ಗಳನ್ನು 5 ವಿಧಗಳಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೊದಲನೇ ಜನರೇಷನ್, ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ 1945 to 1956. ದ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ are started with using vacuum tubes as the basic components. ಇವುಗಳಲ್ಲಿ ಬೇಸಿಕ್ ಕಾಂಪೋನೆಂಟ್ ಆಗಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿದ್ದಾರೆ. ದ ಸ್ಪೀಡ್ ಆಫ್ ದೀಸ್ ಕಂಪ್ಯೂಟರ್ಸ್ ವೇರ್ ವೆರಿ ಸ್ಲೋ, ಸ್ಟೋರೇಜ್ ಕೆಪಾಸಿಟಿ ವಾಸ್ ವೆರಿ ಲೆಸ್ ಆ್ಯಂಡ್ ದೀಸ್ ಕಂಪ್ಯೂಟರ್ಸ್ ಆರ್ ಲಾರ್ಜ್ ಇನ್ ಸೈಜ್. ಇವುಗಳ ಪ್ರಕ್ರಿಯೆ ಮಾಡುವಂಥ ವೇಗ ತುಂಬ ಕಡಿಮೆ, ಸಂಗ್ರಹಣ ಸಾಮರ್ಥ್ಯ ಕೂಡ ತುಂಬ ಕಡಿಮೆ, ಆಮೇಲೆ ಇವುಗಳಲ್ಲಿ ಆಕಾರ ತುಂಬ ದೊಡ್ಡದಾಗಿತ್ತು. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಎನೈಕ್ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್, ಯುನಿವ್ಯಾಕ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಆ್ಯಂಡ್ IBM ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ 701-650. ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್. ನೀವು ಇಲ್ಲಿ ಪಕ್ಕದಲ್ಲಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಇಬ್ಬರು ಕಂಪ್ಯೂಟರನ್ನು ಆಪರೇಟ್ ಮಾಡ್ತಾ ಇರೋದು ನೋಡ್ಬೋದು. ಕಂಪ್ಯೂಟರ್ ಗಾತ್ರ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದಾಗಿದೆ. ಮುಂದಿನದಾಗಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್. ಇನ್ ದಿಸ್ ಜನರೇಷನ್ ಟ್ರಾನ್ಸಿಸ್ಟರ್ಸ್ ವೇರ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್. ನೋಡಿ, ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ತೆಗೆದು ಇಲ್ಲಿ ಟ್ರಾನ್ಸಿಸ್ಟರ್ಸ್ಗಳನ್ನು ಬಳಸಿದ್ದಾರೆ. ದೀಸ್ ಮಷಿನ್ಸ್ ವೇರ್ ಮಚ್ ಫಾಸ್ಟರ್, ಮೋರ್ ರಿಲಯಬಲ್ ದ್ಯಾನ್ ದೇರ್ ಅರ್ಲಿಯರ್ ಮಷಿನ್. ಈ ಮಷಿನ್ಗಳ ಪ್ರಕ್ರಿಯೆ ಮಾಡುವಂಥ ವೇಗ ಜಾಸ್ತಿ ಆಗಿದೆ, ಅವುಗಳಲ್ಲಿ ಕಾರ್ಯಕ್ಷಮತೆ ಕೂಡ ಜಾಸ್ತಿ ಆಗಿದೆ, ಮತ್ತು ಇಟ್ ಜನರೇಟ್ಸ್ ಲೆಸ್ ಹೀಟ್ ಆ್ಯಂಡ್ ಕನ್ಸ್ಯೂಮ್ಡ್ ಲೆಸ್ ಎಲೆಕ್ಟ್ರಿಸಿಟಿ ಆ್ಯಸ್ ಕಂಪೇರ್ಡ್ ಟು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್. ವ್ಯಾಕ್ಯೂಮ್ ಟ್ಯೂಬನ್ನು ಬಳಸ್ತಾ ಇರೋದ್ರಿಂದ ಮೊದಲನೇ ಜನರೇಷನ್ ಕಂಪ್ಯೂಟರ್ಸ್ಗಳಲ್ಲಿ ಉಷ್ಣತೆಯ ಹೊರಹಾಕುವಿಕೆ ಪ್ರಮಾಣ ಜಾಸ್ತಿ ಇತ್ತು. ಆದರೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರಲ್ಲಿ ಟ್ರಾನ್ಸಿಸ್ಟರ್ ಬಳಸಿರೋದ್ರಿಂದ ಅವುಗಳಲ್ಲಿ ಉಷ್ಣತೆಯನ್ನು ಹೊರಸೂಸುವಂಥ ಪ್ರಮಾಣ ಕಡಿಮೆ ಆಯಿತು. ಆಮೇಲೆ ಅವುಗಳು ಬಳಸುವಂತಹ ವಿದ್ಯುತ್ ಶಕ್ತಿಯು ಕೂಡ ಕಡಿಮೆ ಆಯಿತು. ಅವುಗಳ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ IBM 1620, IBM 7094, CDC Control Data Corporation 1604 and 3600 and UNIVAC 1108. The next generation of computer is third generation of computer 1964 to 1971. In the third generation of computer, integrated circuits were used in place of transistors. ಅಂದರೆ ಟ್ರಾನ್ಸಿಸ್ಟರ್ಗಳನ್ನು ತೆಗೆದು ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಬೇಸಿಕ್ ಕಾಂಪೋನೆಂಟ್ ಆಗಿ ಬಳಸಿದ್ದಾರೆ. ದೀಸ್ ICs ವೇರ್ ಇನ್ಕ್ರೀಸ್ಡ್ ದ ಸ್ಪೀಡ್ ಆಫ್ ಪ್ರೊಸೆಸಿಂಗ್ ಆ್ಯಂಡ್ ಸ್ಟೋರೇಜ್ ಕೆಪಾಸಿಟಿ. ಅಂದರೆ ಪ್ರಕ್ರಿಯೆ ಮಾಡುವಂಥ ವೇಗ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ, ಆಮೇಲೆ ಅವುಗಳ ಸಂಗ್ರಹಣ, ಡಾಟಾ ಸಂಗ್ರಹಣ ಸಾಮರ್ಥ್ಯ ಕೂಡ ಜಾಸ್ತಿ ಆಯಿತು. ದೀಸ್ ಕಂಪ್ಯೂಟರ್ಸ್ ವೇರ್ ಮೋರ್ ರಿಲಯಬಲ್, ಸ್ಮಾಲರ್ ಇನ್ ಸೈಜ್ ಆ್ಯಂಡ್ ಫಾಸ್ಟರ್. ನೋಡಿ, ಅವುಗಳ ಆಕಾರಮಾನ ಕೂಡ ಇಲ್ಲಿ
ಕಡಿಮೆ ಆದದ್ದು ನಮಗೆ ಇಲ್ಲಿ ಕಾಣುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ವಾಸ್ ಲೋ ಆಸ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಜನರೇಷನ್ ಆ್ಯಂಡ್ ಕನ್ಸ್ಯೂಮ್ಡ್ ಲೆಸ್ ಎಲೆಕ್ಟ್ರಿಸಿಟಿ. ನೋಡಿ, ಅವುಗಳು ಬಳಸುವಂಥ ಎಲೆಕ್ಟ್ರಿಸಿಟಿ ಪ್ರಮಾಣ ಕೂಡ ಕಡಿಮೆಯಾಗಿದೆ, ಅವುಗಳ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಕಡಿಮೆ ಆಗಿದೆ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ IBM 360 ಸೀರೀಸ್, Honeywell 6000 ಸೀರೀಸ್, PDP ಪರ್ಸನಲ್ ಡಾಟಾ ಪ್ರೊಸೆಸರ್, IBM 370 and 168. These are the some examples of third generation computer. The next one is ನೋಡಿ, ಇಲ್ಲಿ ಥರ್ಡ್ ಜನರೇಷನ್ ಕಂಪ್ಯೂಟರ್ ಚಿತ್ರ ನೀವು ನೋಡ್ಬೋದು. ಇವಾಗ ನಾವು ಬಳಸುವಂಥ ಮಾನಿಟರ್ ನೋಡಿ, ಅವಾಗಿನ ಟೈಮಲ್ಲಿ ಮಾನಿಟರ್ ಯಾವ ಥರ ಇದ್ವು, CPU ಕೀಬೋರ್ಡ್ಗಳನ್ನು ನೀವು ನೋಡ್ಬೋದು. ಮುಂದಿನದಾಗಿ ಫೋರ್ತ್ ಜನರೇಷನ್ ಕಂಪ್ಯೂಟರ್. ಇನ್ ದಿ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಮೈಕ್ರೋಪ್ರೊಸೆಸರ್ ವೇರ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಇಂಟಿಗ್ರೇಟೆಡ್ ಸರ್ಕಿಟ್ಸ್. ನೋಡಿ, ಐಸಿಸ್ಗಳನ್ನು ತೆಗೆದು ಅಲ್ಲಿ ಮೈಕ್ರೋಪ್ರೊಸೆಸರ್ಗಳನ್ನು ಬಳಸಿದರು. The fourth generation of computers is marked by the use of VLSICs, very large scale integrated circuits. This made computer smaller in size. ನೋಡಿ, ಅದರ ಸೈಜ್ ಕೂಡ ಮತ್ತೆ ಸಣ್ಣದಾಗ್ತಾ ಇದೆ. ಆಮೇಲೆ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಬಿಕಮ್ ಮೋರ್ ಪವರ್ಫುಲ್, ರಿಲಿಯೇಬಲ್ ಆ್ಯಂಡ್ ಮೋರ್ ಇಫಿಷಿಯಂಟ್. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಆ್ಯಂಡ್ ಪರ್ಸನಲ್ ಕಂಪ್ಯೂಟರ್ಸ್. ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಆಫ್ fourth generation computers. Next and last is fifth generation computers. Fifth generation computers, fourth generation computer ಎಕ್ಸಾಂಪಲ್ಸ್ಗಳು ಇಲ್ಲಿ ಮೈಕ್ರೋಪ್ರೊಸೆಸರ್ ಚಿತ್ರ ಕಾಣಿಸ್ತಾ ಇದೆ. ಆಮೇಲೆ ಫೋರ್ತ್ ಜನರೇಷನ್ ಕಂಪ್ಯೂಟರ್ಗಳು ಇಲ್ಲಿ ನಿಮಗೆ ಒಂದು ಚಿತ್ರ ರೂಪದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ಅದರ ಆಕಾರವನ್ನು ಕಡಿಮೆ ಆಗೋದನ್ನು ನೋಡ್ತಾ ಇದ್ದೀರಾ. ಇವಾಗಿನ ಫ್ಲ್ಯಾಟ್ LCD ಆಮೇಲೆ CRT ಮಾನಿಟರ್ಗಳು ನಿಮಗೆ ಇಲ್ಲಿ ಫೋರ್ತ್ ಜನರೇಷನ್ ಕಂಪ್ಯೂಟರಲ್ಲಿ ಬಳಸಿರೋದು ಕಾಣಿಸ್ತಾ ಇದೆ. ಮುಂದಿನದಾಗಿ ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸ್. ಸೊ ಫಿಫ್ತ್ ಜನರೇಷನ್ ಕಂಪ್ಯೂಟರ್ ಇನ್ವಾಲ್ವ್ ದ ಕಾನ್ಸೆಪ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ ಕೃತ್ರಿಮ ಬುದ್ಧಿಮತ್ತೆ. ಯಾವ ರೀತಿ ಮನುಷ್ಯ ಯೋಚನೆ ಮಾಡ್ತಾರೋ ಅವನ ಯೋಚನೆಗೆ ಅನುಗುಣವಾಗಿ ಕಂಪ್ಯೂಟರ್ಗಳು ಕೆಲಸ ಮಾಡ್ತವೆ. ಆ್ಯಂಡ್ ದಿಸ್ ಈಸ್ ದ ಕಂಪ್ಯೂಟರ್ ಥಿಂಕ್ ಲೈಕ್ ಹ್ಯೂಮನ್ ಬೀಯಿಂಗ್. ದಿಸ್ ಜನರೇಷನ್ uses VLSIC and ULSIC, very large scale integration and ultra large scale integration ಟೆಕ್ನಾಲಜಿಯನ್ನು ಈ ಫಿಫ್ತ್ ಜನರೇಷನ್ ಕಂಪ್ಯೂಟರ್ಲಿ ಬಳಸಿದ್ದಾರೆ. ದೀಸ್ ಕಂಪ್ಯೂಟರ್ಸ್ ಆರ್ ಮೋರ್ ಇಂಟೆಲಿಜೆಂಟ್ ಆ್ಯಂಡ್ ಫಾಸ್ಟರ್. ನೋಡಿ, ಇವುಗಳು ಮೋರ್ ಇಂಟೆಲಿಜೆಂಟ್ ಆಗಿವೆ, ಆಮೇಲೆ ಫಾಸ್ಟರ್. ಹಿಂದಿನ ಎಲ್ಲ ಜನರೇಷನ್ ಕಂಪ್ಯೂಟರ್ಗಳಿಗೆ ಕಂಪೇರ್ ಮಾಡಿದಾಗ ಇವು ಜಾಸ್ತಿ ಬುದ್ಧಿಮತ್ತೆಯಿಂದ ಹೊಂದಿರುವಂಥ ಗಣಕಯಂತ್ರಗಳಾಗಿವೆ. ಇವುಗಳಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ನಾವಿವತ್ತು ಬಳಸುವಂಥ ಎಲ್ಲ ಗಣಕಯಂತ್ರಗಳು ಕೂಡ ಫಿಫ್ತ್ ಜನರೇಷನ್ ಕಂಪ್ಯೂಟರ್ಗಳಾಗಿವೆ. ನಾವಿವತ್ತು ಬಳಸುವಂಥ ಮೊಬೈಲ್ಗಳು, ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ನೋಟ್ಬುಕ್ಗಳು, ಆಮೇಲೆ ರೋಬೋಟ್ಗಳು, ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಫಿಫ್ತ್ ಜನರೇಷನ್ ಕಂಪ್ಯೂಟರ್. ಇದು ಫಿಫ್ತ್ ಜನರೇಷನ್ ಕಂಪ್ಯೂಟರ್. ಇಲ್ಲಿ ಕೆಳಗಡೆ ನಿಮಗೆ ಒಂದು ಟೇಬಲಲ್ಲಿ ಎಲ್ಲ ಜನರೇಷನ್ಗಳನ್ನು ಒಟ್ಟುಗೂಡಿಸಿ ಸಿಂಗಲ್ ಗ್ಲಾನ್ಸಲ್ಲಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಜನ್ರೇಷನಲ್ಲಿ ನಾವು ಯೂಸ್ ಮಾಡಿರೋಂಥ ಮಟೀರಿಯಲ್ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡಲ್ಲಿ ಟ್ರಾನ್ಸಿಸ್ಟರ್, ಥರ್ಡಲ್ಲಿ ಇಂಟಿಗ್ರೇಟೆಡ್ ಸರ್ಕಿಟ್, ಫೋರ್ತಲ್ಲಿ VLSIC ಮೈಕ್ರೋಪ್ರೊಸೆಸರ್, ಫಿಫ್ತಲ್ಲಿ ULSIC ಮೈಕ್ರೋಪ್ರೊಸೆಸರ್. ಫಿಫ್ತಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದರೆ ಕೂಡ ಅನ್ಬೋದು, ಫೋರ್ತಲ್ಲಿ ನಾವು ಮೈಕ್ರೋಪ್ರೊಸೆಸರ್ಗಳನ್ನು ಬಳಸಿದರೆ ಕೂಡ ಅಂತ ಅನ್ಬೋದು. ಆದರೆ ಇಲ್ಲಿ ನಾವು ಫಸ್ಟಿಂದ ಫಿಫ್ತ್ವರೆಗೂ ನೋಡಿದಾಗ ಅವುಗಳಲ್ಲಿ ಪ್ರಕ್ರಿಯೆ ಮಾಡುವಂಥ ವೇಗ ಕಡಿಮೆಯಿಂದ ಜಾಸ್ತಿ ಆಗ್ತಾ ಇದೆ, ಅವುಗಳ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಿಂದ ಜಾಸ್ತಿ ಆಗ್ತಾ ಇದೆ, ಅವುಗಳಲ್ಲಿ ಆಕಾರ ಹೆಚ್ಚಿನಿಂದ ಕಡಿಮೆ ಆಗ್ತಾ ಇದೆ, ಅವುಗಳ ಇಫಿಷಿಯನ್ಸಿ ಕೂಡ ಜಾಸ್ತಿ ಆಗ್ತಾ ಇದೆ, ಅವುಗಳ ರಿಲಿಯಬಿಲಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಟೆಕ್ನಾಲಜಿಯಲ್ಲಿ ಆದಂತಹ ಪ್ರಗತಿ. ಇದಿಷ್ಟು ಹಿಸ್ಟ್ರಿ ಆಫ್ ಕಂಪ್ಯೂಟರಲ್ಲಿ ನೀವು ನೋಡಿರುವಂತಹ ಎಲ್ಲ ಗಣಕಯಂತ್ರಗಳು, ಆಮೇಲೆ ಅವುಗಳ ಗಣಕಯಂತ್ರದ ಪೀಳಿಗೆಗಳು. ಇದಿಷ್ಟು ಇಲ್ಲಿವರೆಗೂ ನೀವು ತಿಳ್ಕೊಂಡಿದ್ದೀರಾ ಅನ್ಕೊತೀನಿ. ಮನೆಯಲ್ಲೇ ಕೂತು ಪುಸ್ತಕವನ್ನು ಒಂದು ಸರ್ತಿ ಓದಿ, ಈ ವಿಡಿಯೋವನ್ನು ಪದೇ ಪದೇ ನೋಡಿ, ನಾನಿವತ್ತು ಸಾಯಂಕಾಲ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಈ ಒಂದು ಘಟಕಕ್ಕೆ, ಈ ಒಂದು ಟಾಪಿಕ್ಗೆ ವಿದಾಯವನ್ನು ಹೇಳೋಣ ಸ್ನೇಹಿತರೆ. ಥ್ಯಾಂಕ್ ಯು.